ಬಂದಿರೋದು ಇದೇನೆ ಸನ್ರೈಸ್ ಅಂತ. ಇದಂತೂ ಒಂಚೂರು ಚೆನ್ನಾಗಿಲ್ಲ. ಇನ್ ಕೇಸ್ ನೀವು ಯಾರಾದರೂ ಇಲ್ಲಿ ಬಂದರೆ ಇದೆರಡು ಪೀಸ್ ತೊಗೊಳಕ್ಕೆ ಹೋಗ್ಬಿಡಿ. ಸಾಕು ವ್ಲಾಗಿಂಗ್ ಬೇಡ. ಏನಾದರೂ ಹೇಳಿ. ಸರ್ಪ್ರೈಸಿಂಗ್ ಆಗಿ ಅವನೇ ಫೋನ್ ಮಾಡ್ದ. ನಾವು ಅಲ್ಲಿಗೆ ಹೋಗಿದ್ವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾಕಂದ್ರೆ ಸುಮ್ಮನೆ ಕೇಳ್ತಿರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಮ್ಯಾ. ಸೊ ಇವತ್ತು ನಾನು ನನ್ನ ಹಸ್ಬೆಂಡ್ ಜೊತೆಗೆ ಲಂಚ್ ಡೇಟಿಗೆ ಹೋಗ್ತಾ ಇದ್ದೀನಿ. ಸೊ ಯಾಕೆ ಈ ವಿಡಿಯೋನ ರೆಕಾರ್ಡ್ ಮಾಡಬಾರ್ದು ಅಂತ ಅಂದ್ಕೊಂಡು ಫುಲ್ ವಿಡಿಯೋ ಮಾಡೋಣ ಅಂಥೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಮನೆ ಹತ್ರನೇ ಒಂದು ಹೊಸದಾಗಿ ಪಬ್ ಓಪನ್ ಆಗಿದೆ, ಅಂದರೆ ರೆಸ್ಟೋ ಬಾರ್ ಥರ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಆ್ಯಂಡ್ ಅಲ್ಲಿ ನಾನು ನಿಮಗೆ ಆ್ಯಂಬಿಯನ್ಸ್ ಹೆಂಗಿದೆ, ಫುಡ್ ಹೆಂಗಿದೆ ಎಲ್ಲದರದ್ದು ರಿವ್ಯೂಸ್ ಕೊಡ್ತೀನಿ. ಅಂದರೆ ನಾವು ಯಾವ್ದು ತೊಗೊತೀವಿ ಅದರದ್ದೆಲ್ಲದು ರಿವ್ಯೂಸ್ ನಿಮಗೆ ಕೊಡ್ತೀನಿ. ಸೊ ತುಂಬ ಡಿಲೇ ಮಾಡೋದು ಬೇಡ. ಈಗ ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ನಾನು ಈ ಥರ ರೆಡಿಯಾಗಿದ್ದೀನಿ. ಫೈನಲಿ ರೆಡಿಯಾಗಿ ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಸೊ ನಾವು ಬಂದಿರೋದು ಇದೇ ರೆಸ್ಟೋ ಬಾರ್. ಇದ್ರ ಹೆಸರು ಸನ್ರೈಸ್ ಅಂತ. ನಮ್ಮ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಆಗುತ್ತೆ ಅಷ್ಟೇನೆ. ಸೊ ಇದು ರಿಸೆಪ್ಷನ್. ಇಲ್ಲಿಂದ ಕೆಳಗಡೆ ಇಳ್ಕೊಂಡು ರೈಟ್ ಸೈಡಿಗೆ ಹೋದರೆ ಎಂಟ್ರೆನ್ಸ್ ಈ ಥರ ಇದೆ. ಅಲ್ಲೊಂದು ಬ್ಯೂಟಿಫುಲ್ಲಾಗಿ ಒಂದು ಮಿರರ್ ಪ್ಲೇಸ್ ಮಾಡಿದ್ದಾರೆ, ಕಾಂಟ್ರಾಸ್ಟ್ ಕಲರಲ್ಲಿ ದೊಡ್ಡ ಮಿರರ್ ಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಪಿಕ್ಚರ್ಸ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾವು ಇಲ್ಲೇ ಜಾಸ್ತಿ ಪಿಕ್ಚರ್ಸ್ ತೆಗೆಸ್ಕೊಂಡಿದ್ದು. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಅವ್ರದ್ದು ಥೀಮ್ ಏನಿದೆ ತುಂಬ ಬ್ಯೂಟಿಫುಲ್ ಆಗಿದೆ. ಕೆಳಗಡೆ ಮಾತ್ರ ಈ ಥರ ಇದೆ, ರೂಫ್ ಟಾಪಲ್ಲಿ ಬೇರೆ ಥರ ಇದೆ. ನಿಮಗೆ ಬೇಕಂದರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಫ್ಯಾಮಿಲಿ ಮತ್ತು ಕಪಲ್ಗೆ ಬೇರೆ ಇದೆ ಅಂತ. ಸೊ ಹಾಗಾಗಿ ನಾವು ಮೇಲ್ಗಡೆ ಹೊರಟ್ವಿ. ಬಟ್ ನನಗೆ ಅಲ್ಲಿ ಆ್ಯಂಬಿಯನ್ಸ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇಲ್ಲೇ ಕೆಳಗಡೆನೇ ಇಷ್ಟ ಆಯಿತು. ಸೊ ಹಾಗಾಗಿ ವಾಪಸ್ ಇಲ್ಲೇ ಕೆಳಗೆ ಬಂದು ಇಲ್ಲಿ ಕೂತಿದ್ದೀವಿ ನಾನು ನನ್ನ ಹಸ್ಬೆಂಡು. ಸೊ ನೋಡೋಣ ಹೆಂಗಿರುತ್ತೆ ಫುಡ್ ಮತ್ತು ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಕೆಳಗಡೆ ಚೆನ್ನಾಗಿದೆ, ಮೇಲ್ಗಡೆ ಥರ್ಡ್ ಫ್ಲೋರಿಗೆ ಅಷ್ಟೊಂದೇನು ಚೆನ್ನಾಗಿಲ್ಲ. ಇಲ್ಲ ಅಂದರೆ ಅಷ್ಟೊಂದು ಕಲರ್ಫುಲ್ಲಾಗೂ ಇಲ್ಲ. ಕಲರ್ಫುಲ್ ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ, ಅದೊಂಥರ ಲಿಟ್ರಲಿ ಬಾರ್ ಥರ ಇದೆ. ಸೊ ನಂಗೆ ಅದು ಇಷ್ಟ ಆಗಲಿಲ್ಲ. ಇಲ್ಲಿ ಕೆಳಗೆ ಚೆನ್ನಾಗಿದೆ. ಬಂದು ಕೂತಿದ್ದೀವಿ ಇವಾಗ. ನೆಕ್ಸ್ಟ್ ನಾವು ಏನೇನು ತೊಗೊತೀವಿ, ಹೆಂಗಿರುತ್ತೆ ಏನು ಎಲ್ಲ ಅಪ್ಡೇಟ್ ಮಾಡ್ತೀವಿ. ಆರ್ಡರ್ ಮಾಡಿದ್ದು ಸೆಕ್ಸ್ ಆನ್ ದ ಬೀಚ್ ಅಂತ, ಇದು ಕಾಕ್ಟೇಲು. ಆ್ಯಂಡ್ ಸ್ಟಾರ್ಟರ್ಸಿಗೆ ಇದು ವೆಜ್ ಫಿಂಗರ್ಸು, ಇದು ಹರಾಬರ ಕಬಾಬ್ ಅಂತ. ಸೊ ಟೇಸ್ಟ್ ಮಾಡಿಬಿಟ್ಟು ನಾನು ಹೇಳ್ತೀನಿ. ಗೈಸ್, ಹರಾಬರ ಕಬಾಬ್ ತಿಂತಾಯಿದ್ದೀನಿ. ಬಟ್ ಇದಂತೂ ಒಂಚೂರು ಚೆನ್ನಾಗಿಲ್ಲ. ವೆಜ್ ಫಿಂಗರ್ ಓಕೆ ಥರ ಇದೆ. ಇನ್ ಕೇಸ್ ನೀವು ಯಾರಾದರೂ ಇಲ್ಲಿ ಬಂದರೆ ಇದೆರಡು ಪೀಸ್ ತೊಗೊಳಕ್ಕೆ ಹೋಗ್ಬಿಡಿ. ಹಾಯ್ ಗೈಸ್, ನೆಕ್ಸ್ಟ್ ನಾವು ತೊಗೊಂಡಿದ್ದು ಕಾಸ್ಮೋಪಾಲಿಟನ್ ಅಂತ. ಇದು ಹೇಗಿದೆ ಗೊತ್ತಿಲ್ಲ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಆ್ಯಂಡ್ ದೆನ್ ಫ್ರೆಂಚ್ ಫ್ರೈಸ್. ಕಾಲ್ ಮಾಡ್ದ, ಅವನು ಇಲ್ಲೇ ಇರೋದಂತೆ ನಾವು ಬಂದಿರೋ ಪ್ಲೇಸ್ ಹತ್ರನೇ. ಸೊ ಅವನು ಕಾಲ್ ಮಾಡಿ ಹಾಯ್ 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 ಸಾಕು ವ್ಲಾಗಿಂಗ್ ಬೇಡ. ಎಲ್ಲ ಆಫೀಸ್ ಇಲ್ಲೇನಾ? ನಾನು ಅನ್ಕೊಂಡೆ ಆ್ಯಕ್ಚುಲಿ ಪೀಣ್ಯ ಅಂತ ಮನ್ಸಲ್ಲಿ ಇತ್ತು. 150 ಮೀಟರ್ಸ್
ಹೌದಾ ಈ ಕಡೆ 2 ಯೂನಿಟ್ ಇದೆ, ಇಲ್ಲಿಂದ 100 ಮೀಟರ್ ಅಲ್ಲಿ ಒಂದು, ಆ ಕಡೆಯಿಂದ 150 ಮೀಟರ್. ಇವ್ರ ಹೆಸರು ಯಶಸ್ವಿ ಅಂತ. ಹಾಯ್. ಇವ್ರು ನಮ್ಮ ಕ್ಲೋಸ್ ಫ್ರೆಂಡ್, ನಮ್ಮ ರಾಜಲಕ್ಷ್ಮಿ ಫ್ರೆಂಡ್. ನನಗೂ ನಮ್ಮ ಹಸ್ಬೆಂಡ್ಗೂ ಮ್ಯೂಚುವಲ್ ಫ್ರೆಂಡ್ ಇವರು. ಫೈನಲಿ ಟೈಮ್ ಆಗೇ ಹೋಯ್ತು. ಸೊ ಬಿಲ್ ಕೊಡೋಕೆ ಹೇಳಿದ್ವಿ ನಾವು. ಎಷ್ಟಾಗಿದೆ ಬೇಬಿ? 1713. ಪರವಾಗಿಲ್ಲ. ನಾನು 2 ಕಾಕ್ಟೇಲ್ ತೊಗೊಂಡೆ, ಅವನು 1 ಬಿಯರ್ ಅಲ್ವಾ? 1 ಬಿಯರ್ ತೊಗೊಂಡ, 3 ಸ್ಟಾರ್ಟರ್ಸ್ ತೊಗೊಂಡ್ರಿ. ಅಲ್ಲ ಆಯ್ತಲ್ಲ, ಇದು ಪರವಾಗಿಲ್ಲ, ಸ್ವಲ್ಪ ರೀಸನಬಲ್ ಆಗೇ ಇದೆ. ಫೈನಲಿ ಬಿಲ್ ಪೇ ಮಾಡಿ ನಾವು ಹೊರಡಕ್ಕೆ ರೆಡಿ ಆದ್ವಿ. ಟೈಮ್ ನಿಜವಾಗ್ಲೂ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎಸ್ಪೆಷಲಿ ನಮ್ಮ ಫ್ರೆಂಡ್ ಬಂದಮೇಲಂತೂ ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಮಾತಾಡಿಕೊಂಡು. ಆ್ಯಂಡ್ ಸಂಜೆ ಬೇರೆ ಆಗ್ತಿದ್ರಿಂದ ಕ್ರೌಡ್ ಕೂಡ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು ಹೊರಡಕ್ಕೆ ರೆಡಿ ಆದ್ವಿ. ಹೊರಟು ನಾವು ಮನೆ ಕಡೆ ಬಂದ್ವಿ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡು ಯಶಸ್ವಿ ಮನೆಗೆ ಬಂದಿದ್ದಾನೆ. ಏನಾದರೂ ಹೇಳ್ತೀರಾ? ಏನಾದರೂ ಹೇಳಿ. ಸರ್ಪ್ರೈಸಿಂಗ್ ಆಗಿ ಅವನೇ ಫೋನ್ ಮಾಡ್ದ. ನಾವು ಅಲ್ಲಿಗೆ ಹೋಗಿದ್ವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾಕಂದ್ರೆ ಸುಮ್ಮನೆ ಕೇಳ್ತಿರೋದು. ಬಾಯ್ 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 ಯಶಸ್ವಿ. ಅದಕ್ಕೆ ಬ್ರೋ ಅಂದಿದ್ದೀನಿ. ಬಾಯ್ 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 ಹೇಳಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಗೆ. ಸಿಗೋಣ ಮತ್ತೆ ಒಂದ್ಸಲ ಸಿಗೋಣ. ಇನ್ನೇನು ಮನೆ ನೋಡ್ಕೊಂಡಿದ್ಯಲ್ಲ ಹತ್ರ, ಇನ್ನು ಆಫೀಸಿಂದ ಯಾವಾಗಾರು ಪ್ಲಾನ್ ಮಾಡ್ಕೊಂಡು ಹಿಂಗೆ ಬಂದ್ಬಿಡು. ಬಾಯ್ ಬಾಯ್ ಬಾಯ್. ಗೊತ್ತಲ್ಲ ಇಲ್ಲಿಂದ ರೂಟು? ಹಿಂಗೆ ಹೋಗ್ಬೋದು ನೀನು. ಅಲ್ಲ ಹಿಂಗೆ ಹೋಗ್ಬೋದು, ಹಿಂಗೆ ಹೋಗಿ ಲೆಫ್ಟ್ ಹೋದ್ರೆ ಸ್ಟ್ರೈಟ್ ಹೋಗಿ. ಹಾಂ ಸರಿ, ಹಿಂಗೆ ಹೋಗ್ಬಿಡು. ಬಾಯ್. ಹಾಯ್ ಗೈಸ್, ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು ಇವತ್ತು ಡೇ. ಬಿಕಾಸ್ ನನ್ನ ಹಸ್ಬೆಂಡ್ಗೂ ವೀಕ್ ಆಫ್ ಇದ್ದಿದ್ದರಿಂದ ನಾವು ಒಂದು ಸ್ವಲ್ಪ ಚಿಲ್ ಮಾಡೋಣ ಅಂತೆಲ್ಲ ಆಚೆ ಹೋಗಿದ್ದು. ನಾವು ಯೂಶ್ವಲಿ ಈ ಥರ ಡೇಟ್ಸ್ ಅಂತೆಲ್ಲ ಹೋಗೋದಿಲ್ಲ, ಎಲ್ಲೂ ಆಚೆ ಹೋಗೋದಿಲ್ಲ. ಆಚೆ ಹೋದ್ರೂ ಜಸ್ಟ್ ಒಂದು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಹೋಗಿ ಬಂದುಬಿಡ್ತೀವಿ. ಆ್ಯಂಡ್ ಯಾವಾಗಾದರೂ ಒಂದ್ಸಲ ಈ ಥರ ಆಚೆ ಹೋಗ್ತೀವಿ. ಆ್ಯಂಡ್ ಐ ಥಿಂಕ್ ಈ ಥರ ಆಚೆ ಹೋಗೋದು ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಮನೇಲಿ ಏನೋ ಎಷ್ಟೊಂದು ಕೆಲಸಗಳಿರುತ್ತೆ. ಆ್ಯಂಡ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಇರ್ತೀವಿ. ಹಾಗಾಗಿ ನಮಗೆ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡೋಕ್ಕಾಗೇ ಇರಲ್ಲ. ಮಾಡಬಾರ್ದು ಅಂತಲ್ಲ, ಬಟ್ ಬ್ಯುಸಿ ಇರ್ತೀವಲ್ಲ, ಸೊ ಹಾಗಾಗಿ ಎಷ್ಟೋ ವಿಷಯಗಳು ಡಿಸ್ಕಸ್ ಆಗೇ ಇರೋದಿಲ್ಲ. ಆ್ಯಂಡ್ ಈ ಥರ ಟೈಮಲ್ಲಿ ನಾವು ಹೋಗಿ ಕೂತು ರಿಲ್ಯಾಕ್ಸ್ಡಾಗಿ ಆ ಟೇಬಲ್ ಮೇಲೆ ಕೂತ್ಕೊಂಡಾಗ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡೋಕ್ಕಾಗದೆ ಇರುವಂಥ ವಿಷಯಗಳು ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಒಂಥರ ಚೆನ್ನಾಗಿರುತ್ತೆ ಆ ಫೀಲಿಂಗ್. ಅಂದರೆ ಆ ಬಾಂಡ್ ಇನ್ನೂ ಜಾಸ್ತಿ ಆಗುತ್ತೆ ಇಬ್ಬರ ಮಧ್ಯೆ. ಆ್ಯಂಡ್ ತುಂಬ ಕ್ಲಾರಿಟಿ ಸಿಗುತ್ತೆ ಲೈಫ್ ಬಗ್ಗೆ. ಸೊ ನನಗಂತೂ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಬಿಕಾಸ್ ನಾನು ಮುಂಚೆಯಿಂದನೂ ನಾನು ಆಚೆ ಹೋಗೋದು ನನಗೆ ಅಭ್ಯಾಸ. ತುಂಬ ರೆಸ್ಟೋರೆಂಟ್ಸ್ ಟ್ರೈ ಮಾಡೋದು ನನಗಿಷ್ಟ. ಬೇರೆ ಬೇರೆ ಥರದ ಫುಡ್ ಟ್ರೈ ಮಾಡೋದಕ್ಕೆ ನನಗೆ ಇಷ್ಟ. ನನ್ನ ಹಸ್ಬೆಂಡ್ಗೆ ಅಷ್ಟು ಅಭ್ಯಾಸ ಇರಲಿಲ್ಲ. ಈಗ ಅವರೂ ಅಭ್ಯಾಸ ಮಾಡ್ಕೋತಾ ಇದ್ದಾರೆ ಈ ಥರ ಆಚೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು. ಈಗ ಅವ್ರಿಗೂ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನನಗಂತೂ ಖುಷಿ ಆಗುತ್ತೆ. ನನಗಂತೂ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ. ನನ್ನ ಫ್ರೆಂಡ್ಸ್ ಇರಲಿ ಅಥವಾ ನನ್ನ ಹಸ್ಬೆಂಡ್ ಇರಲಿ, ನನ್ನ ಫ್ಯಾಮಿಲಿಯವ್ರ ಜೊತೆ ಈ ಥರ ಆಚೆ ಹೋಗಿ ಕೂತು ಏನೂ ಟೆನ್ಷನ್ ಇಲ್ಲದೆ ಜಸ್ಟ್ ಅಲ್ಲಿ ಆ ಟೇಬಲ್ ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡಿಕೊಂಡು ಮನೆಗೆ ವಾಪಸ್ ಬರೋದು ಅಂತಂದರೆ ನನಗೆ ತುಂಬಾ ಇಷ್ಟ. ನಾನಂತೂ ಇವತ್ತಿನ ಡೇ ಫುಲ್ ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಗೆದುಕೊಟ್ರು ನನ್ನ ಹಸ್ಬೆಂಡು. ಆ್ಯಂಡ್ ಫುಡ್ಡು ಆ್ಯಾವ್ರೇಜ್ ಇತ್ತು, ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಫುಡ್ಡು. ಆ್ಯಂಡ್ ಡ್ರಿಂಕ್ ನಾನು ತೊಗೊಂಡಿದ್ದು ಒಂದು ಕಾಸ್ಮೋಪಾಲಿಟನ್ ಅಂತ, ಇನ್ನೊಂದು ಬಂದು ಸೆಕ್ಸ್ ಆನ್ ದ ಬೀಚ್ ಅಂತ. ನನ್ನ ಹಸ್ಬೆಂಡ್ ಬಿಯರ್ ತೊಗೊಂಡಿದ್ರು. ಸೊ ನನಗೆ 2 ಡ್ರಿಂಕು ಇಷ್ಟ ಆಯಿತು. ಓಕೆ, ಅಂದರೆ ಎಕ್ಸ್ಟ್ರಾಡಿನರಿ ಅನ್ನೋ ಥರ ಇರಲಿಲ್ಲ, ಬಟ್ ಇಟ್ ವಾಸ್ ಗುಡ್. ಬಟ್ ಫುಡ್ ಮಾತ್ರ ನಂಗೆ ಇಷ್ಟ ಆಗಲೇ ಇಲ್ಲ. ಅದು 2 ತಿಂದು ನಮಗೆ ಇಷ್ಟ ಆಗದಿದ್ದಕ್ಕೆ ಲಾಸ್ಟಲ್ಲಿ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಸೊ ಚೆನ್ನಾಗಿತ್ತು.
ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆದ. ಅವ್ರ ಆಫೀಸ್ ಅಲ್ಲೇ 150 ಮೀಟರ್ಸ್ ದೂರದಲ್ಲಿ ಇರೋದಂತೆ. ಸೊ ಅವ್ನು ನಮ್ಮ ಸ್ಟೋರಿ ನೋಡಿಬಿಟ್ಟು ಅವನು ಇಲ್ಲೇ ಇದ್ದಾರಲ್ಲ ಅಂಥೇಳಿ ಕಾಲ್ ಮಾಡ್ದ. ಸೊ ನಾವು ಅವಾಗ ಬಂದ್ಬಿಡು ಇಲ್ಲಿಗೇನೆ ಅಂತ ಹೇಳಿದ್ವಿ. ಅವ್ನು ಬಂದು ಜಾಯ್ನ್ ಆದ. ಒಂದು ಸ್ವಲ್ಪ ಹೊತ್ತು ನಾವು ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ಮಾತಾಡಿದ್ವಿ. ತುಂಬ ದಿನ ಆಗೋಗಿತ್ತು ಅವ್ನನ್ನ ಮೀಟ್ ಮಾಡಿ, ಆಲ್ಮೋಸ್ಟ್ 4-5 ಮಂತ್ಸೇ ಆಗೋಗಿತ್ತು ಅಂದ್ಕೊತೀನಿ ಅವನನ್ನು ಮೀಟ್ ಮಾಡಿ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವನ ಜೊತೆನೂ ಕೂಡ. ಲಾಸ್ಟ್ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಅವನ ಜೊತೆ ಏನು ಮಾತಾಡಿದ್ವಿ, ಹರಟೆ ಹೊಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಾಪಸ್ ಅವ್ನು ಇಲ್ಲೇ ನಿಯರ್ ಬೈ ಇರೋದು, ಮನೆ ಹತ್ರ ಅಂದರೆ ಮನೆ ಹತ್ತಿರ ಅಲ್ಲ, ಬಟ್ ಇದೇ ರೋಡಲ್ಲಿ ಅವನು ಡೈಲಿ ಹೋಗೋದಂತೆ. ಸೊ ಹಾಗಾಗಿ ನಮ್ಮ ಜೊತೆನೇ ಬಂದು ಮನೆಗೆ ಬಂದು ಹೋದ. ಆ್ಯಂಡ್ ಅವ್ನು ಬಂದು ಹೋಗಿದ್ದು ನನಗೆ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನಾವು ಈ ಥರ ಮೀಟ್ ಮಾಡ್ತಾ ಇರಬೇಕು, ಫ್ರೆಂಡ್ಸ್ ಜೊತೆ ಆ ಕನೆಕ್ಷನ್ ಇಟ್ಕೋಬೇಕು ಅಂತ ನನಗನ್ಸುತ್ತೆ. ಬಿಕಾಸ್ ಇವಾಗಿನ ಬ್ಯುಸಿ ಲೈಫಲ್ಲಿ ಬರೀ ಸೋಷಿಯಲ್ ಮೀಡಿಯಾ ಅಂದ್ಕೊಂಡು ನಾವು ಕಳೆದೋಗಿರೋ ಟೈಮಲ್ಲಿ ಆ ಹ್ಯೂಮನ್ ಕನೆಕ್ಷನ್ ನಮಗೆ ಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ಆದಷ್ಟು ಕನೆಕ್ಟೆಡ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನನಗಿಷ್ಟ ಆಗಿರೋರ ಜೊತೆ. ನಂದು ಅವ್ರದ್ದು ಫ್ರೆಂಡ್ಶಿಪ್ ಜೆನ್ಯೂನ್ ಅಂತ ಅನಿಸಿದ್ರೆ, ಅವ್ರ ಇಂಟೆನ್ಷನ್ಸ್ ನನ್ನ ಬಗ್ಗೆ ಜೆನ್ಯೂನ್ ಅಂತ ಅನಿಸಿದ್ರೆ ನಾನು ಯಾವತ್ತೂ ಅವ್ರನ್ನ ಬಿಟ್ಕೊಡೋದಿಲ್ಲ. ನಾನು ಆದಷ್ಟು ಅವ್ರ ಜೊತೆ ಕನೆಕ್ಟೆಡ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಅವ್ರ ಜೊತೆ ಆ ಬಾಂಡನ್ನ ನಾನು ಹಾಗೆ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಂಗೆ ಹಾಗೆ ಇರೋಕ್ಕೆ ಇಷ್ಟ. ಪ್ರಾಬಬ್ಲಿ ಎಲ್ಲರಿಗೂ ಆ ಥರನೇ ಇರೋಕ್ಕೆ ಇಷ್ಟ ಅಂತ ನನಗನ್ಸುತ್ತೆ. ಸೊ ಎಂಡ್ ಮಾಡೋ ಟೈಮಲ್ಲಿ ಇಷ್ಟೊಂದು ಮಾತಾಡ್ಬಿಟ್ಟೆ ನಾನು. ಎನಿವೆ ಇಟ್ಸ್ ಓಕೆ. ನನ್ನ ಮನಸ್ಸಲ್ಲಿರೋದು ನಾನು ಶೇರ್ ಮಾಡಿಕೊಂಡೆ. ಐ ಹೋಪ್ ಯು ಗೈಸ್ ಆರ್ ಓಕೆ ವಿತ್ ಇಟ್. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.